ನೀ ಹೆಂಗೆ ಹಾಕ್ತೀವ ಭಜನಿಗೆ ಬರೋದಿಲ್ಲ ನೀನು ಹೆಂಗೆ ಹಾಕ್ತೀವಿ ಇಲ್ಲ ನೀವು ಡಗ್ಗಾದ ಬರಸ್ರಿ ನಾ ತಾಳ ಹಾಕ್ತೀನಿ ಅಂತಂದೆ. ಆಯ್ತು ಹಾಕಂತೇಳಿ ಎಲ್ಲ ಭಜನ ಮುಗಿದ್ಮ್ಯಾಗ ನಂಗೆ ತಾಳ ಹಾಕಚ್ಚಿದ್ರು. ಅವನ ತಾಳ ಹೆಂಗೆ ನಾರ್ಮಲ್ ಹಾಕ್ತಾರ ಹಂಗೆ ನಾದು ಬಿಟ್ಟಿತ್ತು ನನಗೆ. ನಾ ತಾಳ ಹಾಕಿಬಿಟ್ಟೆ ರೀ ಇವತ್ತು. ಮತ್ತೆ ಹೆಂಗ್ ಸಂಗೀತ ಕಲ್ತ್ರಿ ಮತ್ ಭಜನೆ ಒಳಗೆ ಎಲ್ಲಾ ಬಾಳ ಹೆಸರು ಮಾಡಿದ್ರಂತ, ಹೆಂಗ್ ಸದಾನಂದ್ ಸರ್ ಇಂದ ಮುಂದ್ ಬಂದಿರಿ ಅಂತ ಕೇಳ್ಪಟ್ಟೆ, ಅದು ಏನ್ ನಿಜಾನ? ಹೌದ್ರಿ. ನಾ ತಾಳ ಕಲ್ತಾದ್ಮ್ಯಾಗ ಒಂದಷ್ಟು ದಿನ ತಾಳ ಬರ್ಸಿದೆ. ಅಲ್ಲಿ ಭಜನಿ ಎಲ್ಲರೂ ಸದಾನಂದ ಗುರುಗಳ ಜೋಡಿ ಭಜನೆ ಗಟ್ಟಾಡಿದೆ. ಆಮ್ಯಾಗ ಡಗ್ಗ ಬರ್ಸಕ್ಕೂ ಕಲ್ತೆ ರೀ ನಾ. ಅಂದ್ರೆ ಡಗ್ಗ ಅದನ್ನು ಬರ್ಸಕ್ಕೆ ಕಲಿತೆ. ಅದನ್ನು ನಮ್ಮ ಗೋಪನಕೊಪ್ಪ ಐತಿ ನಮ್ಮ ಬೈರಕೊಪ್ಪದಿಂದ ಒಂದು 4-5 ಕಿಲೋಮೀಟ್ರ್ ದೂರ ಐತಿ. ಗೋಪನಕೊಪ್ಪದಿಂದ ಜಗದೀಶ್ ಹರ್ತಿ ಅಂತೇಳಿ ಈಗೂ ಅವರು ಡಗ್ಗ ಬಾರಿಸ್ತಾರ. ಉತ್ತರ ಕರ್ನಾಟಕದೊಳಗೆ ಫುಲ್ ಹೆಸರು ಮಾಡ್ಯಾರ ಅವರು. ಅವ್ರಿಗೆ ನಮ್ಮ ಮಾವ ಅಂಥೇಳಿ ಪ್ರೀತಿಯಿಂದ ಕರಿತೀನಿ. ಅವರ ಡಗ್ಗ ವಿದ್ಯೆ ಅವರ ಕಲಿಸಿದ್ರು ನನಗೆ. ಆಮ್ಯಾಗ ಡಗ್ಗ ಎಲ್ಲ ಕಲತ್ನಾದ್ಮ್ಯಾಗ ಸಾಕಷ್ಟು ಸವಾಲ ಜವಾಬ್ ಭಜನಾ ಸ್ಪರ್ಧೆ ಒಳಗೆ ನಾನು ಡಗ್ಗ ಬರ್ಸೀನಿ. ಭಾಳ ಮಂದಿ ಮಾಸ್ತರ್ ಕಡೆ ಬರ್ಸೀನಿ. ಆಮ್ಯಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಸದಾನಂದ ಗುರುಗಳು ನನ್ನ ಮ್ಯಾಗ ಕಣ್ಣು ಬಿದ್ದುಬಿಡ್ತಾವ್ರಿಗೆ. ಅಂದ್ರೆ ನಾ ಭಾಳ ಪಿಕಪ್ ಈ ವಿದ್ಯಾದಾಗ ಭಾಳ ಪಿಕಪ್ ತೊಗೊಳತ್ತ ನಾನು ಬರ್ತ ತಾಳನೂ ಕಲಿತೆ, ಡಗ್ಗನೂ ಕಲಿತೆ. ಆಮ್ಯಾಗ ಅದು ಏನಪ್ಪ ಅಂದ್ರೆ ಮನುಷ್ಯಾಗ ಸ್ಟೇಜ್ ಕರೇಜ್ ಅನ್ನೋದು ಸಿಗಬೇಕು ಜೀವನದಾಗ. ಅಂದ್ರೆ ಹೆಂಗಪ್ಪ ಅಂದ್ರೆ ಧೈರ್ಯದಿಂದ ಮಾತಾಡೋಕೆ ಕಲಿಬೇಕು ಒಂದೇದು. ಎರಡನೇದು ಏನಪ್ಪ ಅಂದ್ರೆ ಸ್ಪಷ್ಟತೆ ಇರ್ಬೇಕು ಮನುಷ್ಯನ ಕಡೆ. ಅದು ಅವ್ರ ನನ್ನ ಕಡೆ ಒಂದು ಇವನ್ನ ಬೆಳಿತಾನಪ್ಪ ಇವನು ಬೆಳೆಸೋಣ, ಇವನ ಕಡೆ ಕಲೆ ಐತಿ ಅಂಥೇಳಿ ಅವ್ರು ಏನು ಮಾಡಿದ್ರೆ ನನ್ನ ಬೆಳೆಸೋಣ ಅಂಥೇಳಿ. ಒಂದ್ಸಲ ಏನಾಗ್ಬಿಡ್ತಪ್ಪ ಅಂದ್ರೆ ಅದು ಬೆಳೆಸಕ್ಕೂ ಹೆಂಗೆ ಕಾರಣಪ್ಪ ಅಂದ್ರೆ ಎಲ್ಲ ಈಗಿನ ದುನಿಯಾ ಹೆಂಗೈತೆ ಅಂದ್ರೆ ಬ್ಯುಸಿ ದುನಿಯಾ ಈಗ. ಅವಾಗ ಹೆಂಗಪ್ಪ ಅಂದ್ರೆ ನನಗೆ ಭಾಳ ಪ್ರಾಮುಖ್ಯತೆ ಕೊಟ್ಟರು ಅವರು. ನನಗೆ ಪ್ರಾಮುಖ್ಯತೆ ಕೊಟ್ಟರ. ಒಂದಿನ ಅವಾಗೆಲ್ಲ ನಮ್ಮ ಭಜನಿ ಮ್ಯಾಳ ಅಂದ್ರೆ ದೊಡ್ಡ ಹುರುಪ್ರಿ. ಅವಾಗ ಬೈರಕೊಪ್ಪ ಅಂದ್ರೆ ಒಂದು ರೇಂಜಿಗೆ ಭಾಳ ಹೆಸರಾತ. ಅವಾಗ ಭಜನಾ ಅಂದ್ರೆ ಬೈರಕೊಪ್ಪ ಅನ್ನೋಂಗೆ ಆಗಿತ್ತು ಒಂದು ಟೈಮ್ನಾಗ. ಒಂದಿನ ಏನಾಗ್ಬಿಡ್ತದೆ, ಸದಾನಂದ ಅವರು ಸವಾಲ್ ಜವಾಬ್ ಭಜನಿ ಅವ್ರು ಮಾಡ್ತಿದ್ರು. ಸವಾಲ್ ಜವಾಬ್ ಭಜನೆ ಎಲ್ಲ ಅವರು ಮಾಡ್ತಿದ್ರು. ಜಾನಪದನ ಹಾಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ ನಾವು. ಜಾನಪದ ಹಾಡ್ತಿದ್ವಿ, ಭಜನಾ ಪದ ಹಾಡ್ತಿದ್ವಿ. ಬಟ್ ಓವರಾಲ್ ಎಲ್ಲ ಚಂದ ನಡೆದಿತ್ತು. ಒಂದು ಸಲ ಏನಾಗ್ಬಿಡ್ತು, ಅವ್ರದ್ದು ಆಟೋದಾಗ ಹೋಗ್ಬೇಕಾದ್ರೆ ಅವ್ರದ್ದು ಆಟೋ ಓಡಿಸ್ತಿದ್ರಲ್ಲ, ಆಟೋ ಆಕ್ಸಿಡೆಂಟ್ ಆಗ್ಬಿಡ್ತು. ನಾನು ಸಣ್ಣ ಇದ್ದೀನಿ ಅವಾಗ, ಎಷ್ಟು ಕರೆಕ್ಟ್ 5ನೇ ಇದ್ದೆ ಅವಾಗ. ಅವ್ರದ್ದು ಆಟೋ ಆಕ್ಸಿಡೆಂಟ್ ಆಗ್ಬಿಡ್ತು. ಅವಾಗ ಕಾಲ ಸ್ವಲ್ಪ ನೋವು ಮಾತ್ರ. ಅವ್ರು ಒಂದು 4-5 ತಿಂಗಳು ಬೆಡ್ ರೆಸ್ಟ್ ಹೇಳ್ಬಿಟ್ರು ಅವ್ರಿಗೆ. ಅದೇ ಟೈಮಿಗೆ ಏನಾಗ್ಬಿಡ್ತಪ್ಪ ಅಂದ್ರೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಎನಿ ಕಂಡೀಷನ್ ಈಗಾದರೂ ಅವ್ರ ಮನ್ಯಾಗ ಅವ್ರ ಮನೆ ಮಗನಂಗೆ ಅದನ್ನು ಈಗಾದರೂ ಯಾವಾಗಾದರೂ ಇರ್ತೇನೆ. ಅವ್ರ ಮನ್ಯಾಗ ನಾ ಸಣ್ಣ ಹುಡುಗಲ್ಲ ಭಾಳ ಪ್ರೀತಿಯಿಂದ ನೋಡ್ಕೊತಿದ್ರು ನಂಗೆ. ಮಂಜ ಅಂಥೇಳಿ ಸಣ್ಣ ಹುಡುಗ. ಅಂದ್ರೆ ಅವಾಗ ಸಣ್ಣ ಹುಡುಗ ಡಗ್ಗ ಎಲ್ಲ ಬರ್ಸ ಎಲ್ಲರಿಗೂ ಭಾಳ ಊರ ಮಂದಿಗೆಲ್ಲ ನನ್ನ ಕಂಡ್ರೆ ಒಂಥರ ಬ್ಯಾರೆತನ ಪ್ರೀತಿ ಇತ್ತು. ಅವಾಗ ಆಕ್ಸಿಡೆಂಟು ಆತವ್ರಿಗೆ ಬೆಡ್ ರೆಸ್ಟ್ ಹೇಳಿದ್ರೆ ಅವಾಗ ನಮ್ಮ ಸದಾನಂದ ಗುರುಗಳ ಮನ್ಯಾಗ ಇರ್ತಿದ್ದಾರೆ. ಅವಾಗ ಏನಾಗ್ಬಿಡ್ತೆ, ನನಗೆ ಕೇಳಿದ್ರು ರೀ ಹಾರ್ಮೋನಿಯಮ್ ಹಾಡೋಕ್ಕೆಲ್ಲ ಕಲಿತೇನ್ಲಿ ಅಂತಂದ್ರೆ. ಯಾವಾಗಿದ್ರು ಅವ್ರು ಹೆಂಗಪ್ಪ ಅಂದ್ರೆ ಅವ್ರದ್ದು ನಮ್ದು ಒಡನಾಟ ಹೆಂಗಪ್ಪ ಅಂದ್ರೆ ಗುರು ಗೋವಿಂದ ಭಟ್ಟ ಶಿಶುನಾಳ ಶರೀಫ್ ಇದ್ದಂಗೆ ರೀ. ಅವ್ರದ್ದು ಫಿಲ್ಮ್ ಐತಿ. ಹಂಗೆ ಬರೇ ಇಷ್ಟು ದಿನ ಆದರೂ ನಾ ಎಷ್ಟೋ ಮುಂದೆ ಬಂದ್ರೂ ಅವರು ನನಗೆ ಹಾಪ್ಸೋಳೆ ಮಗನ ಅಂತೇಳಿ ಯಾವಾಗಿದ್ರು ಹೇಳ್ತಾರೆ ನನಗೆ. ಅಂದ್ರೆ ಇವಂಗೇನು ಅಂದ್ರೆ ಯಾವಾಗಿದ್ರು, ಯಾಕಂದ್ರೆ ಬಯ್ಯಾರ ಯಾವಾಗಿದ್ರು ನಮ್ಮ ಬುದ್ಧಿ ಮಾತಿ ಬೈತಾರಂತ ಹೇಳಿ ನಾ ಇನ್ನೂ ತನಕ ಅನ್ಕೊಂಡೇನಿ. ಅದಕ್ಕೇನು ಮನಸ್ಸಿಗೆ ಬೇಜಾರಿಲ್ಲ ನನಗೆ. ಹಾಪ್ಸೋಳೆ ಮಗ ಮಂಜ ಅಂತ ಅಂತಿದ್ರು ನನಗೆ. ಕಲಿತೀನಿ ಭಜನಿ ಮತ್ತು ಹಾಡಾಕದು ಕಲಿತೀನ ಅಂತಂದ್ರೆ. ಸರ್ ಮತ್ತೆ ನಿಮಗೆ ಕಲಿಬೇಕಂತ ಏನು ಇಂಟ್ರೆಸ್ಟ್ ಇತ್ತ, ಏನು ಸರ್ ಕಲಿಸಿದ್ದು ಆದ್ಮೇಲೆ ಕಲಿತ್ರ? ಇಲ್ರಿ, ಕಲಿಬೇಕನ್ನಕ್ಕೆ ಇಂಟ್ರೆಸ್ಟ್ ಅಂದ್ರೆ ನಾನು ಭಜನಿ ಹಾಡು ಹೆಂಗೆ ಕೇಳ್ತಿದ್ದೆ ಅಂದ್ರೆ ಪ್ರತಿಯೊಬ್ಬ ಮಾಸ್ತರ್ ಹೆಂಗೆ ರಾಗ ಮಾಡ್ತಾನೆ, ಅವ ಹೆಂಗೆ ಹಾಡು ಹಾಡ್ತಾನೆ ಅವ್ರದ್ದು ವಾದ ಮಾಡಿ ತೋರಿಸ್ತಿದ್ದೆ ನಾನು. ಯಾವಾಗ ಕಲಿಕ್ಕಿಂತ ಮುಂಚೆನ ನಮ್ಮ ಸದಾನಂದ ಗುರುಗಳಿಗೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ. ಅವ್ರಿಗೆ ಒಟ್ಟು ಎಲ್ಲರೂ ಭಜನಿ ಮಾಸ್ತರ್ಗಳು ಅವ್ರು ಹಾಡು ಹಾಡ್ತಿದ್ದೆ. ಬರೇ ಹಾಡು ಕೇಳೋ, ನಾನು ಬರೇ ಹಾಡು ಕೇಳೋದ ಬರೀ ಭಜನಾ ಹಾಡು, ಜಾನಪದ ಹಾಡು ಎಲ್ಲ ಕೇಳ್ತಿದ್ದೆ.
ಕಲಿತೀನಿ ಅಂತಂದ್ರೆ ಹಾಂ ಕಲಿತೇನೆ ಅಂತಂದು ಬಾಲ್ಯ ಇಲ್ಲ ಅಂತಂದ್ರೆ ಒಂದನೇ ದಿನ ಕರೆದ್ರೆ ಒಂದು ಗಣಸ್ತುತಿ ಹೇಳ್ಕೊಟ್ರು ನನಗೆ ಎಲ್ಲಿರುವೆ ಬಾರೋ ಗಜಮುಖನ ಪಾರ್ವತಿ ಪ್ರೀತಿಯ ಕಂದನ ಅಂಥೇಳಿ ಅದು ನಮ್ದು ಗಣಸ್ತುತಿ. ಅದನ್ನು ಅವತ್ತು ನನಗೆ ಕರೆದ ಹಿಂಗೆ ಇರ್ತೈತೆ ನೋಡಿದೆ, ಹಿಂಗೆ ಬಾರಿಸ್ಬೇಕು, ಹಿಂಗೆ ಹಾಡ್ಬೇಕು, ಸ್ವರಕ್ಕೆ ಹಚ್ಚಿ ಹಾಡ್ಬೇಕು ಅಂತ. ಆಯ್ತು ನಾ ಹಾಡ್ತೇನೆ ಅಂತಂದು ಅವತ್ತು ಇಲ್ಲೊಂದು ಹುಂಚಿ ಗಿಡ ಆಯ್ತು ನಮ್ದು. ಹುಂಚಿ ಗಿಡದ ಬುಡಕ್ಕೆ ಒಂದು ಕ್ವಾಟ್ ಹಾಕಿಬಿಟ್ಟಿದ್ವಿ ನಾವು. ಅಲ್ಲೇ ಒಟ್ಟು ಹುಂಚಿ ಗಿಡ ಕೆಳಗೆ ಇರೋದು ಬರೇ ಕಲಿಬೇಕಂತ. ಅಲ್ಲೇ ಇರೋದ್ರಿ ಬರೇ. ಒಂದನೇ ದಿನ ಒಂದು ಪದ ಕಲಿಸಿದ್ರು ನನಗೆ. ಒಂದನೇ ದಿವಸ ಬೆಳಿಗ್ಗೆ 12 ಗಂಟೆ ಸ್ಟಾರ್ಟ್ ಮಾಡೀವಿ. 2 ತಾಸನೇ ಆದ್ರೆ ಒಂದು ಪದ ಕಲ್ತೇನ್ರಿ ನಾ. ಆಯ್ತು ಅಂಥೇಳಿ ಒಂದನೇ ದಿವಸ ಪದ ಕಲ್ತಾನೆ. ನಮ್ಮ ಗುರುಗಳೇ ಬರ್ರಿ ಇಲ್ಲಿ ಇವ ಒಂದು ಹಾಡು ಹಾಡ್ತಾನೆ ನೋಡಿ ಬರ್ರಿ ಅಂತ. ಯಾವಾಗ ಮಧ್ಯಾಹ್ನ ಟೈಮ್ ಆಗಿದೆ. ಅವ್ರು ಅಣ್ಣಾರ ಎಲ್ಲರೂ ಬಂದು ನೋಡಿದ್ರೆ ಏನು ಚಂದ ಹಾಡ್ತಾನಲ್ಲ ಇವ, ಮತ್ತೆ ಕಲ್ತಾನಂದ್ರೆ ಚಲೋ ಕಲಿಸ್ಬಿಡ್ರಿ ಇವಂಗ ಕಲಿತಾನ ಇವ ಅಂತಂತ ಹೇಳಿ ಸಂಜೆ ಮುಂದೆ ತಾಲೀಮ್ಗೆ ದಿನ ಭಜನೆ ತಾಲೀಮ್ 2 ತಾಸು ಪರ್ಫೆಕ್ಟ್ ತಾಲೀಮ್ ಮಾಡ್ತಿದ್ವಿ. ಸಂಜೆ ಮುಂದೆ ಜಿಗದ ಪದ ಅಂದ್ಬಿಟ್ಟ ನಾನು. ಅದನ್ನ ಫುಲ್ ಎಲ್ಲರಿಗೂ ಇವ್ನ ಯಾರು ಹಿಡಿಯೋಕ್ಕಾಗೋದಿಲ್ಲ ಇನ್ನು ಅಂಥೇಳಿ ಎಲ್ಲರೂ ಭಾಳ ಖುಷಿ ಆಗ್ಬಿಟ್ರು. ಹಂಗೆ ಕಲ್ಕೊಂಡ ನಮ್ಮ ಸದಾನಂದ ಗುರುಗಳು ಅಲ್ಲಿ ಸವಾಲು ಭಜನೆ ಮಾಡ್ತಿದ್ರು. ಸವಾಲು ಭಜನೆ ಮಾಡ್ತಿದ್ರು. ನಾನು ಅವ್ರು ಹಾಡ್ಬೇಕಾದ್ರೆ 1-2 ಪದ ಹಾಡ್ತಿದ್ದೆ ನಾ ಸ್ಟಾರ್ಟಿಂಗ್. ಅದು ಆತ. ಆಮ್ಯಾಗ ಪ್ರೈಮರಿ ಸ್ಕೂಲ್ನಾಗೂ ನನಗೆ ಹೈಸ್ಕೂಲ್ನಾಗ ಆತ. ಈಗ ಪ್ರತಿಭಾ ಕಾರಂಜಿ ಅಂತ ಇರ್ತಾವಲ್ಲ, ಅಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ ನಾನು. ನನಗೆ ರಾಗದ ಬಗ್ಗೆ ಏನು ಮಾಹಿತಿ ಗೊತ್ತಿದ್ದಿಲ್ಲ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂಥೇಳಿ ಒಂದು ಅಂದ್ರೆ ಅವ್ರು ಇದನ್ನು ಕೊಡ್ತಾರೆ, ಏನಪ್ಪ ಅಂದ್ರೆ ಇದ್ರೊಳಗೆ ಹಾಡ್ಬೇಕು, ಸಾಲಿ ವೈಸ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಡ್ಬೇಕು ಅಂಥೇಳಿ ಒಂದು ಹಾಡು ಹಾಡ್ಬೇಕಂತ ಇರ್ತೈತಿ. ನಮ್ಮ ಶಾಲ್ಯಾಗ ಬಂದು ನಮ್ಮ ಶಿಕ್ಷಕರ ಕೇಳಿದ್ರು ನನಗೆ, ಹಿಂಗೆ ಹಾಡು ಹಾಡ್ತೀಯನಪ್ಪ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅಂತ ನೋಡೋದ ಅಂತಂದ್ರೆ. ನಾವೆಲ್ಲ ಭಜನೆ ಮಾಡಿದವ್ರೆ, ನಮ್ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅದು ನಾವು ಸಂಗೀತ ಕಲ್ತಿಲ್ಲ. ಅದಕ್ಕೇನು ಮಾಡಿದೆ ನಾ ಏನಂದೆ ಧೈರ್ಯ ಮಾಡಿ ಹಾಡ್ದನ್ ತೋರಿ ನಾ ಅಂತಂದೆ. ಹಾಡ್ದೇನು ತೋರಿ ಅಂತಂದೆ. ಆಯ್ತು ನಿನ್ನ ಹೆಸರು ಬರ್ದಿರ್ತೈತಿ, ಅಲ್ಲಿ ಹೋಗಿ ಹಾಡೋದಿರ್ತೈತಿ, ಹಾಡ್ಬೇಕು ನೋಡ್ರಿ ಅಂತಂದೆ. ಅದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲ, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಒಂದು ಹಾಡು ಒಟ್ಟು ಹಾಡಿ ಬರೋದು, ಒಟ್ಟು ರಾಗ ಮಾಡಿ ಹಾಡೋದು. ಅದೇನೋ ಅಂತಾರಲ್ಲ ರಾಗ ರಸ ಪದ ಕಸ ಅಂತಾರಲ್ಲ, ಒಟ್ಟು ರಾಗ ಮಾಡಿ ಹಾಡ್ಬಿಡುದ. ಆ ಇಂಟೆನ್ಷನ್ ಇಟ್ಕೊಂಡು ತಲೆಯಾಗ ಅದನ್ನ ಇಂಟೆನ್ಷನ್ ಇಟ್ಕೊಂಡು ಹಾಡಕ್ಕೆ ಹೋದೆ. ಅಲ್ಲಿ ಏನಿರ್ತೈತಿ ಅಲ್ಲಿ ಒಂದೊಂದು ಹಂತ ಬರ್ತೈತಿ. ಒಂದನೇ ದಿನ ಹೋದೆ, ಇಲ್ಲೇ ಕ್ಲಸ್ಟರ್ ಮಟ್ಟ ಅಂತ ಇರ್ತೈತೆ, ಅಲ್ಲಿ ಹೋದೆ ಅಲ್ಲಿ ಹಾಡಿದೆ. ನಿನ್ನ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾಗ ಮಾಡಿ ಮಸ್ತ್ ಚೀರಿ. ನಂದು ಧ್ವನಿನೂ ಭಾಳ ಚಂದ ಇತ್ತು ಅವಾಗ, ಸಣ್ಣ ಹುಡುಗ, ಭಾಳ ಚಂದ ಇತ್ತು. ಮಸ್ತ್ ರಾಗ ಮಾಡಿ ಹಾಡ್ಬಿಟ್ಟೆ ಅಲ್ಲಿ. ಇಲ್ಲೋ ನಿನ್ ಫಸ್ಟ್ ಆಗೈತಿ. ನಂಗೆ ನಗು ಬಂದ್ಬಿಡ್ತಲ್ಲಿ, ನಂಗಾರ ಶಾಸ್ತ್ರೀಯ ಸಂಗೀತ ಗೊತ್ತಿಲ್ಲ, ಇವ್ರ ಫಸ್ಟ್ ಕೊಟ್ರ ಅಂತೇಳಿ. ಆಮ್ಯಾಗ ಮತ್ತೆ ನೆಕ್ಸ್ಟ್ ತಾಲೂಕು ಮಟ್ಟ ಅಂತ ಇರ್ತೈತಿ. ಮತ್ತೆ ತಾಲೂಕು ಮಟ್ಟದಾಗ ಹೋದೆ. ಮತ್ತೆ ಅಲ್ಲಿ ಮತ್ತೆ ಅದ ಹಾಡಾಡೋದು, ರಾಗ ಮಾಡೋದು, ಸುಮ್ಮ ರಾಗ ಮಾಡೋದು, ಮಸ್ತ್ ಹಾಡ್ಬಿಡುದ್ರಿ. ಮತ್ತೆ ಅಲ್ಲಿ ಫಸ್ಟ್ ನಡೀಪ ಅಂತ ಅಂದ್ರದು. ಮತ್ತೆ ಇಲ್ಲೆಲ್ಲ ಬಂದು ಸನ್ಮಾನ ಮಾಡಿದ್ರು. ಮತ್ತೆ ಜಿಲ್ಲಾ ಮಟ್ಟದಾಗ ಹಂಗ ತಗೋಪ ಫಸ್ಟ್ ಆಗೈತಿ ಅಂತಂದ್ರೆ ನಂಗೆ ವಿಚಿತ್ರ ಆಗ್ಬಿಡ್ತಿದೆ. ನಾ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲ್ತಿಲ್ಲ, ನನಗೆ ಹೆಂಗೆ ಫಸ್ಟ್ ಕೊಡತ್ತಾರ ಇವ್ರು ಅಂತೇಳಿ ನಾನು ಫಸ್ಟ್ ಕೊಟ್ಟಾದ್ಮ್ಯಾಗ ಮನೆ ಬರುವಾಗ ವಿಚಾರ ಮಾಡವ. ನಾ ಮತ್ತು ರಾಗ ಅಂತೂ ಕಲ್ತಿಲ್ಲ, ಹಿಂದೂಸ್ತಾನಿ ಶಾಸ್ತ್ರೀಯ ಕಲ್ತಿಲ್ಲ. ಮತ್ತು ಇನ್ನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿತ್ರೆ ಯಾವ ಮಟ್ಟದಾಗ ಹೋಗ್ಬಾರ್ದು ಅನ್ನೋ ವಿಚಾರನೂ ಬಂದಿತ್ತು ನನಗೆ. ನೆಕ್ಸ್ಟ್ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಅನ್ಕೊಂತ ರಾಜ್ಯ ಮಟ್ಟದಾಗೂ ಹೋದೆ. ಅಲ್ಲೇ ರಾಜ್ಯ ಮಟ್ಟದಾಗ 2nd ಪ್ಲೇಸ್ ಆಗೈತೆ ರೀ ಮೇಡಮ್ ನಮ್ದು. ಯಾಕಂದ್ರೆ ಈಗ ಬುನಾದಿನ ಭಾಳ ಗಟ್ಟಿ ಇರ್ಬೇಕಂತಾರಲ್ಲ, ಹಂಗೆ ಬುನಾದಿ ನಂದು ಗಟ್ಟಿ ಆಗಿಬಿಟ್ಟಿತ್ತು. ಅದಕ್ಕೆ ಅಲ್ಲೆಲ್ಲ ಅಲ್ಲೂ ಹೆಸರು ಮಾಡಕ್ಕೆ ಚಲೋ ಆತ್ರಿ ನಾವು.